ಫೆಬ್ರವರಿ ತಿಂಗಳಿಗೋಸ್ಕರ ಮಿಥುನ ರಾಶಿಯವರಿಗೋಸ್ಕರ 5 ನಿಗೂಢವಾದ ಎಚ್ಚರಿಕೆಗಳನ್ನು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಏನೇನು ಸಮಸ್ಯೆ ಆಗಬಹುದು ಅನ್ನೋಂಥದ್ದು ತಿಳ್ಕೊಳ್ಬೇಕು. ಇದು ಹೆದರ್ಸ್ಲಿಕ್ಕೆ ಮಾಡ್ತಿರೋ ವಿಡಿಯೋ ಅಲ್ಲ, ಶುಭ ವಿಚಾರದ ವಿಡಿಯೋನು ಇನ್ನೊಂದಿದೆ, ಮಾಡಿದ್ದೇನೆ. ನೋಡಿಲ್ಲ ಅಂದರೆ ಚಾನಲಲ್ಲೋ ಪೇಜಲ್ಲೋ ಇರ್ತದೆ, ದಯವಿಟ್ಟು ನೋಡಿ. ಇದು ಎಚ್ಚರಿಕೆ ವಿಡಿಯೋ, ಅದ್ರ ಬರೀ ಎಚ್ಚರಿಕೆಗಳಿರುತ್ತೆ. ಏನೇನು ಒಳ್ಳೇದಾಗಿರುತ್ತೆ ಆಗಬಹುದು ಅನ್ನುವಂಥದ್ದು ಶುಭ ವಿಚಾರಗಳು ಇನ್ನೊಂದು ವಿಡಿಯೋದಲ್ಲಿರುತ್ತೆ. ಸುಮ್ಮನೆ ಈ ವಿಡಿಯೋನ ನೋಡಿಬಿಟ್ಟು ಬರೀ ಎದುರಿಸ್ತೀರಾ ನೀವು ಅಂತ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ. ಖಂಡಿತವಾಗಿ ದಯವಿಟ್ಟು ಪ್ರತಿಯೊಬ್ಬ ಮಿಥುನ ರಾಶಿ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಏನೇನು ಸಮಸ್ಯೆ ಆಗಬಹುದು ಅಂತ ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ಫೆಬ್ರವರಿ ತಿಂಗಳಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಲಿ, ಪರಿಹಾರ ಮಾಡಿಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನೀವು ತುಂಬ ನಂಬಿಕೊಂಡು ಯಾರ ಹತ್ರ ನಿಮ್ಮ ಪರ್ಸ್ನಲ್ಗಳನ್ನು ನೀವು ಹಂಚ್ಕೊಳ್ತೀರಾ, ಅದು ನಿಮಗೆ ಅಪಾಯಕಾರಿಯಾಗಬಹುದು ಅಂತ ಕಂಡು ಬರ್ತಾ ಇದೆ. ಬಹಳ ನಂಬಿಕೊಂಡು, ನಂಬಿಕೆಯ ಹೆಸರಿನಲ್ಲಿ ಯಾರಿಗಾದರೂ ಸಂಪೂರ್ಣ ಮಾಹಿತಿಯನ್ನು ನೀವು ಹಂಚಿಕೊಂಡಿರ್ತಕ್ಕಲ್ವಾ, ಅದು ನಿಮಗೆ ಅಪಾಯಕಾರಿಯಾಗುವಂಥ ಸೂಚನೆ. ನಾನು ತುಂಬ ನಂಬಿಟ್ಟು ಹೇಳ್ಬಿಟ್ಟೆ, ಬಾಯ್ ಬಿಡಬಾರ್ದಾಗಿತ್ತು, ನಾನು ನಂಬ್ಕೋಬಾರ್ದಾಗಿತ್ತು, ನಾನು ಹಂಗೆಲ್ಲ ಮುಚ್ಚಿಟ್ಕೊಳ್ಬೇಕಾಗಿತ್ತು, ಅವ್ರು ನಂಬ್ಕೊಂಡು ನಾನೆಲ್ಲ ಹೇಳ್ಕೊಂಬಿಟ್ಟು ಕೆಟ್ಟೆ ಅಂತ. ಸೊ ನಂಬಿಬಿಡ್ತೀರಾ ಯಾರೋ ಒಬ್ಬರನ್ನ, ಎಲ್ಲ ಯಾರನ್ನೂ ಮುಚ್ಚಿಡಿದ ಎಲ್ಲ ವಿಚಾರ ಹೇಳ್ಬಿಡ್ತೀರಾ, ಅವರು ನಿಮಗೆ ಡೇಂಜರ್ ಆಗಿಬಿಡ್ತಾರೆ. ಎಚ್ಚರಿಕೆಯಿಂದ ಇರಬೇಕು ನೀವು. ಪರಿಹಾರ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಆ ಪರಿಹಾರವನ್ನು ಮಾಡಿಕೊಂಡು ಪ್ರೆಸೆಟ್ ಪರಿಹಾರ ಹಾಕ್ಕೊಳ್ಳಿ. ಯಾರು ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ಒಳ್ಳೆಯದಾಗಿ ನೀವು ಒಳ್ಳೆ ರಕ್ಷಣೆಯಿಂದ ನೀವು ಇರ್ತೀರಾ ಅನ್ನುವಂತಹ ನಂಬಿಕೆ ನನಗೆ ತುಂಬ ಚೆನ್ನಾಗಿದೆ. ಎರಡನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನಿಮ್ಮ ಸಡನ್ ನಿರ್ಧಾರಗಳು. ನೀವು ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರು ಸಡನ್ನಾಗಿ ಏನೊಂದು ತೀರ್ಮಾನ ತೊಗೊಂಡ್ಬಿಡ್ತಿರಲ್ಲ, ಸಡನ್ನಾಗಿ ತಿರುತೊಳೋದು, ಅದು ನಿಮಗೆ ಕಾನೂನಾತ್ಮಕ ತೊಂದರೆಗಳನ್ನು ಕೊಡಲಿದೆ ಅಥವಾ ದಾಖಲಾತಿಗಳ ಸಮಸ್ಯೆಗಳನ್ನು ಕೊಡಲಿದೆ. ಅದೊಂದು ಸಡನ್ನಾಗಿ ಏನೋ ಅರ್ಜೆಂಟ್ ಆಗಬೇಕು, ಏನೋ ಒಂದು ತುಂಬಿಟ್ಟೆ ಸರ್ ಅಂತ, ಆಗ ಅರ್ಜೆಂಟಲ್ಲಿ ಏನೋ ಒಂದು ತುಂಬೋದು, ಮುಂದಿನ ದಿವಸ ಆ ದಾಖಲಾತಿಯಲ್ಲಿ ಸಮಸ್ಯೆ ಉಂಟಾಗ್ತದೆ. ಇದರಲ್ಲಿ ಹಿಂಗಿದೆ, ಮಿಸ್ ಮ್ಯಾಚ್ ಆಗ್ತದೆ, ಇದಾಗಲ್ಲ ಅಂತ ಕ್ಯಾನ್ಸಲ್ ಮಾಡೋದು. ನಿಮ್ಮ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂತ. ಯಾಕೆ? ನೀವು ಅರ್ಜೆಂಟಲ್ಲಿ ಏನೇನೋ ತುಂಬಿಡಿದ್ರ, ಅರ್ಜೆಂಟಲ್ಲಿ ತೀರ್ಮಾನ ತೊಗೊಂಡ್ರಿ, ಅರ್ಜೆಂಟಲ್ಲಿ ತುಂಬಿಟ್ರಿ ಅಂತ. ಸೊ ನಿಮ್ಮ ಅರ್ಜೆಂಟ್ ತೀರ್ಮಾನಗಳು ನಿಮಗೆ ಕಾನೂನಾತ್ಮಕ ತೊಂದರೆಗಳನ್ನು ಕೊಡಲಿದೆ ಅಂತ ಕಾಣಿಸ್ತಾ ಇದೆ. ಇದು ಸೀರಿಯಸ್ ಅಫೆನ್ಸ್ ಆಗಿಬಿಡುತ್ತೆ ಕಾನೂನಾತ್ಮಕ ತೊಂದರೆಗಳು ಅಂದರೆ. ಆದ್ದರಿಂದ ದಯವಿಟ್ಟು ಸಡನ್ನಾಗಿ ಅದು ನಿರ್ಧಾರ ತೊಗೊಳಕ್ಕೆ ಹೋಗಬೇಡಿ. ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಸರಿ ತಪ್ಪುಗಳನ್ನು ಪರಾಮರ್ಶಿಸಿ, ಹಿರಿಯರ ಹತ್ರ ಕೇಳಿ, ದೊಡ್ಡವರ ಹತ್ರ ಕೇಳಿಕೊಂಡು ನಿರ್ಧಾರಗಳು ತೆಗೆದುಕೊಳ್ಳಿ. ಬಟ್ ಒಂದು ಹೇಳ್ತೀನಿ, ತುರ್ತು ನಿರ್ಧಾರಗಳು ಮಿಥುನ ರಾಶಿಯವರು ಫೆಬ್ರವರಿಯಲ್ಲಿ ತಿಂಗಳಲ್ಲಿ ತೆಗೆದುಕೊಳ್ಳುವ ತುರ್ತು ನಿರ್ಧಾರಗಳಿಂದ ಕಾನೂನು ಅಥವಾ ದಾಖಲಾತಿ ಸಂಬಂಧಿತವಾದಂತಹ ತೊಂದರೆಗಳು ಅವರಿಗೆ ಉಂಟಾಗ್ತದೆ. ಅದರಿಂದ ದಯವಿಟ್ಟು ಪರಿಹಾರ ಮಾಡಿಕೊಳ್ಳಿ. ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ರಾಮದೇವರನ್ನು, ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ನಾವು ವಿಶೇಷವಾದ ಪರಿಹಾರ, ವಿಶೇಷ ಪ್ರಸಾದ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮೂರನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಮನಸ್ಸಿಗೆ ಏನೋ ಒಂಥರ ಬೇಸರ ಉಂಟಾಗ್ತಾ ಇರುತ್ತೆ ನಿಮಗೆ, ಅಥವಾ ಸರಿಯಾಗಿ ನಿದ್ದೆ ಬರೋದಿಲ್ಲ, ನಿಮಗೆ ನಿದ್ದೆನೇ ಬರಲ್ಲ, ಏನು ಮಾಡೋರು ನಿದ್ದೆ ಬರ್ತಾ ಇಲ್ಲ ಅಂತ. ಇದನ್ನು ನೀವು ಸೀರಿಯಸ್ ಆಗಿ ತಗೋಬೇಕು. ನೀವು ಇದನ್ನು ಸೀರಿಯಸ್ ಆಗಿ ತೊಗೊಳಲ್ಲ. ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಾಗುವಂಥ ಅಶಾಂತಿ ಇರಬಹುದು, ಅಂದರೆ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು ಇರಬಹುದು, ಅಥವಾ ಏನು ಮಲ್ಕೊಂಡ್ರೆ ಏನು ಮಾಡಿದ್ರೆ ನಿದ್ದೆನೇ ಬರ್ತಾ ಇಲ್ಲರಿ ಅನ್ನುವಂಥದ್ದು ಇರ್ಬೋದು. ತುಂಬ ನಾರ್ಮಲಾಗಿ ಕ್ಯಾಶುವಲಾಗಿ ತೊಗೊಂಡ್ಬಿಡ್ತೀರಾ, ಬಿಡಿ ಒಂದು ಸ್ವಲ್ಪ ನಿದ್ದೆ ಬರ್ತಾ ಇಲ್ಲ, ಬಿಡಿ ಪರವಾಗಿಲ್ಲ ಅಂತ. ಇಲ್ಲ, ಏನೋ ಸಮಸ್ಯೆ ಇದೆ, ಅದಕ್ಕೆ ನಿಮಗೆ ನಿದ್ರೆ ಬರ್ತಾ ಇಲ್ಲ. ಒಂದು ಮನಸ್ಸಲ್ಲಿ ಒಂದು ಅಶಾಂತಿ ಇರುತ್ತೆ, ಒಂದು ನೆಮ್ಮದಿ ಇರೋದಿಲ್ಲ. ಬಿಟ್ಟರೆ ನಮ್ಗೆ ಯಾವಾಗಲೂ ಇದ್ದಿದ್ದೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದು ಬಿಟ್ಬಿಡ್ತೀನಿ, ಮನಸ್ಸಿಗೆ ಅಶಾಂತಿ ಅನ್ನೋದು ಬಿಟ್ಬಿಡ್ತೀನಿ ಅಂತ. ಅದನ್ನು ಲಘುವಾಗಿ ತೆಗೆದುಕೊಳ್ಳೋದು, ತುಂಬ ಈಸಿಯಾಗಿ ತಗೊಳ್ಳೋದು ಮಾಡಬೇಡಿ. ಬಹಳ ಇಂಪಾರ್ಟೆಂಟ್ ಅದು. ನಿಮಗೆ ಕಣ್ತುಂಬ ನಿದ್ದೆ ಮಾಡೋದು ಇಂಪಾರ್ಟೆಂಟೇ, ನೆಮ್ಮದಿಯಾಗಿರೋದು ಇಂಪಾರ್ಟೆಂಟೇ. ಬೇರೆ ಏನೋ ರೀಸನ್ ಇದೆ ನಿಮಗೆ ನಿದ್ದೆ ಬರದೇ ಇರೋದಕ್ಕೆ ಅಥವಾ ಮನಸ್ಸಿಗೆ ಶಾಂತಿ ಇಲ್ಲದೆ ಇರೋದಕ್ಕೆ, ಆ ರೀಸನ್ಗೆ ಪರಿಹಾರ ತೆಗೆದುಕೊಳ್ಬೇಕಾಗತ್ತೆ. ಶ್ವೇತಾರ್ಕ ರತ್ನಗಳು ಅನ್ನುವ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವ ವಿಶೇಷವಾದ ರತ್ನಗಳ ಒಂದು ಬ್ರೇಸ್ಲೆಟನ್ನು ನಾವು ಪ್ರಸಾದ ಸ್ವರೂಪ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಮಿಥುನ ರಾಶಿಯವರಿಗೆ, ಸಂಕಲ್ಪ ಸೇವೆ ಕೊಟ್ಟವರಿಗೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಅದ್ರ ಬಗ್ಗೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಆ ಪ್ರಸಾದ ಧಾರಣೆ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ನಿಮಗೆ. ನಾಲ್ಕನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಸ್ನೇಹಿತರ ಸಂಬಂಧಿಕರ ಅಥವಾ ಸ್ನೇಹಿತರಿರ್ತಾರಲ್ಲ, ಅವರಲ್ಲೇ ನಿಮ್ಮ ನಮ್ಮ ಗ್ರೂಪ್ ಸರ್, ಇದು ನಮ್ಮ ಟೀಮು ಸರ್, ನಮ್ಮ ಗ್ರೂಪ್ ಸರ್ ಅಂತಿರಲ್ಲ, ನಿಮ್ಮ ಸ್ನೇಹಿತರ ಬಳಗದಲ್ಲೇ ಒಂದು ಅಸಮಾಧಾನ ಇರುತ್ತೆ, ಒಂದು ಅಸೂಯೆ ಇರುತ್ತೆ ನಿಮ್ಮ ಮೇಲೆ, ಹೊಟ್ಟೆವ್ರಿಗೆ ಅಂತಾರಲ್ಲ, ಅದು ನಿಧಾನವಾಗಿ ಬೆಳೀತಾ ಇರುತ್ತೆ. ನಿಮಗೆ ಅದ್ರ ಬಗ್ಗೆ ಯಾವುದೇ ಕಲ್ಪನೆ ಇರೋದಿಲ್ಲ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅದರ ಪ್ರತಿಫಲ ಕಾಣಲಿದ್ದೀರಿ ಅಂತ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸ್ನೇಹಿತರ ವಲಯದಲ್ಲಿ ಮೌನವಾಗಿ ಬೆಳೆದಂಥ ಅಸೂಯೆ ನಿಮಗೆ ಗೊತ್ತಾಗದಂತೆ
ನಿಮಗೆ ಹಾನಿಯನ್ನು ಉಂಟು ಮಾಡುತ್ತೆ ಫೆಬ್ರವರಿ ತಿಂಗಳಲ್ಲಿ. ನಿಮಗೆ ಗೊತ್ತಾಗಲ್ಲ ಅದು, ನನಗೆ ಈ ಥರ ಹಾನಿ ಮಾಡಿಬಿಡ್ತಾರೆ, ನನಗೆ ಗೊತ್ತೇ ಆಗಲ್ವಲ್ಲ ಇದು ಅಂತ. ಸೊ ಅದರಿಂದ ದಯವಿಟ್ಟು ಎಚ್ಚರಿಕೆಯಿಂದಿರಿ. ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರಲ್ಲ ನಿಮ್ಮ ಪರವಾಗಿರುವಂಥವ್ರು ಅಂತಲ್ಲ. ಸೊ ಅದರಿಂದ ಅವರ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ನೀವು ಅವ್ರನ್ನ ದ್ವೇಷ ಮಾಡಿ ಜಗಳ ಮಾಡಿ ಅಂತ ನಾನು ಹೇಳೋದಿಲ್ಲ, ಬಟ್ ಮನಸ್ಸಿನಲ್ಲಿರ್ತಕ್ಕಂಥ ತಿಳ್ಕೊಳ್ಬೇಕಾಗ್ತದೆ. ಅದು ನಿಮ್ಮ ಬುದ್ಧಿವಂತಿಕೆಯನ್ನು ತಿಳ್ಕೊಳ್ಬೇಕಾಗ್ತದೆ. ಇಲ್ಲ ನಿಮ್ಮ ರಕ್ಷಣೆಯನ್ನಾರು ಮಾಡ್ಕೊಳ್ಬೇಕು. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಕಾಲಿ ಚಪ್ಪಲಿ ಹಾಕಿ ನೋಡಾಡಬೇಕಾಗತ್ತೆ. ಅದೇ ಥರ ಎಲ್ಲರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕಾಗಲ್ಲ, ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೇಕಾಗತ್ತೆ. ಆ ರಕ್ಷಣೆಯನ್ನು ಅದ್ಭುತವಾದಂಥ ನವಶಕ್ತಿ ಬ್ರೇಸ್ಲೆಟನ್ನು ಈ ವಿಡಿಯೋ ಎಂಡಲ್ಲಿ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. 5ನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಈ ಫೆಬ್ರವರಿ 3ನೇ ಹಾಗೂ 4ನೇ ವಾರ, ಫೆಬ್ರವರಿ ಕೊನೆಯ ಭಾಗಕ್ಕೆ ಹೋಗ್ದಂಗೆ ಕೊನೆಯ ವಾರದಲ್ಲಿ ಅಂತ ಅನ್ಕೊಳ್ಳೋಣ, ಅತಿಯಾದ ಆತ್ಮವಿಶ್ವಾಸ, ನೀವೊಂದು ತಪ್ಪು ಹೆಜ್ಜೆ ಇಡುವಂಗೆ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಫೆಬ್ರವರಿ ತಿಂಗಳ ಕೊನೆಯ ಭಾಗದಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಒಂದು ತಪ್ಪು ಹೆಜ್ಜೆ ಇಡ್ತೀರಾ ನೀವು, ಅದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ರಾಂಗ್ ಸ್ಟೆಪ್ ತೊಗೊಳ್ತೀರಾ, ತಪ್ಪು ನಿರ್ಧಾರ ಆಗಿರ್ಬೋದು, ತಪ್ಪು ಹೆಜ್ಜೆ ಇಡ್ತಕ್ಕಂಥದ್ದು, ತಪ್ಪು ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು, ಅತಿಯಾದ ಓವರ್ ಕಾನ್ಫಿಡೆನ್ಸು, ಅದರಿಂದ ನಿಮಗೆ ಸಮಸ್ಯೆ ಉಂಟಾಗಲಿದೆ ಅಂತ ಕಂಡು ಬರ್ತಾ ಇದೆ. ಈ ಓವರ್ ಕಾನ್ಫಿಡೆನ್ಸನ್ನೇ ನೀವು ಬಿಡಬೇಕು, ನೆನಪಿಟ್ಕೊಳ್ಳಿ. ಫೆಬ್ರವರಿ 3 ಹಾಗೂ 4ನೇ ವಾರದಲ್ಲಿ ಓವರ್ ಕಾನ್ಫಿಡೆನ್ಸ್ ನಿಮಗೆ ನಷ್ಟವನ್ನು, ತೊಂದರೆಯನ್ನು ಕೊಡಲಿದೆ. ಇದಂತೂ ಸ್ಪಷ್ಟ. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ಬಟ್ ಕಾನ್ಫಿಡೆನ್ಸ್ ಇರಬೇಕು. ಸಮಸ್ಯೆ ಆಗಬಾರ್ದು, ಒಳ್ಳೆಯದಾಗಬೇಕು, ರಕ್ಷಣೆ ಸಿಗಬೇಕು. ಪರಿಹಾರ ಏನು? ಆ ವಿಶೇಷ ಪರಿಹಾರ ತಿಳ್ಕೊಳ್ಬೇಕು ನೀವು. ಫೆಬ್ರವರಿ 1ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ, ಅವತ್ತು ಕೂಡ ಭಾನುವಾರ. ಸೊ ಫೆಬ್ರವರಿ 1ನೇ ತಾರೀಕು ಭಾನುವಾರ, ಮಾಘ ಮಾಸದ ಹುಣ್ಣಿಮೆಯ ಪರ್ವ ದಿನದಂದು ನಾವು ನವದುರ್ಗೆಯರ ಆರಾಧನೆ ಮಾಡ್ತಾ ಇದ್ದೀವಿ. ನವದುರ್ಗಾದೇವಿಯ ಆರಾಧನೆ, ನವದುರ್ಗಾ ಹೋಮ ಅಂತ ಮಾಡ್ತಾಯಿದ್ವಿ. ಬಹಳ ವಿಶೇಷವಾದಂಥ ಹೋಮ. ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ ಇರ್ತದೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ಅಂಥೇಳಿ ನವದುರ್ಗೆಯರ ಆರಾಧನೆಯನ್ನು, ನವದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ನವದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ 9 ವಿಧದ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 10 ವಿಧದ ಉಪರತ್ನಗಳನ್ನು ನೀವು ಕಾಣಬಹುದು. ಅದರಲ್ಲಿ ಶ್ವೇತಾರ್ಕ ರತ್ನಗಳನ್ನು ಜಾಸ್ತಿ ಇದೆ. ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಶಾಂತಿಯನ್ನು ನಿಮಗೆ ಕೊಡ್ತಕ್ಕಂಥ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರ ಜೊತೆಗೆ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ಇದೊಂಥರ ನವಚಕ್ರಕ್ಕೆ ಈಗ ಈ ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ನವಶಕ್ತಿ ಬ್ರೇಸ್ಲೆಟ್ ಅಂತ ಕರಿಬೋದು ಇದನ್ನು. ಅಷ್ಟು ಅದ್ಭುತವಾದಂತಹ ಬ್ರೇಸ್ಲೆಟ್ ಇದು. ಸೊ ಇದರಲ್ಲಿ 9 ವಿಧದ ವಿಶೇಷವಾದಂಥ ಉಪರತ್ನಗಳು ನಿಮ್ಮ 9 ಗ್ರಹಗಳಿಂದ ಆಗಬಹುದಾದ ಸಕಲ ಬಾಧೆಗಳನ್ನು ಸಹ ಕಂಟ್ರೋಲ್ ಮಾಡುವ ಶಕ್ತಿ ಇದರಲ್ಲಿರ್ತದೆ. ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರಾದಿಗಳಿರಬಹುದು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ವಿಚಾರಗಳಿರಬಹುದು, ಸಾಲ ಬಾಧೆಗಳಿರಬಹುದು, ಋಣಬಾಧೆಗಳು, ಸಾಲ ಬಾಧೆಗಳು, ಲೋನ್ ವಿಚಾರಗಳಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಪರಿಹಾರಕ್ಕೆ ಇದು ಬಹಳ ಅನುಕೂಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಚಿಂತಾಮಣಿ ಗಣಪತಿ ಹೋಮ ಅಂತ, ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತದೆ. ಅಂದ್ರೆ ನಾವು ಏನನ್ನ ಅನ್ಕೊಳ್ತೀವೋ ಅದನ್ನ ಮಾಡಿಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಮಂತ್ರ. ಈ ಚಿಂತಾಮಣಿ ಗಣಪತಿ ಮಂತ್ರವನ್ನ ಬಗ್ಗೆಯೂ ಸಹ ನಾನು ಮುಂದೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಈ ಅದ್ಭುತವಾದ ಚಿಂತಾಮಣಿ ಗಣಪತಿ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಈ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್ ಅನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ, ನೆನಪಿಟ್ಕೊಳ್ಬೇಕು. ಸೊ ಈ ಒಂದು ಬ್ರೇಸ್ಲೆಟ್ಟು ನವದುರ್ಗಾ ಹೋಮ ಹಾಗೂ ವಿಶೇಷವಾಗಿ ಚಿಂತಾಮಣಿ ಗಣಪತಿ ಹೋಮ, ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹವನ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮದಲ್ಲೂ ಸಹ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಸಹ ಇದು ಎನರ್ಜೈಸ್ ಆಗುತ್ತೆ. ಯಾಕಂದರೆ 9 ವಿಧದ ಉಪರತ್ನಗಳಿದೆ, ನವಗ್ರಹಗಳು ಸಹ ಇದರಲ್ಲೇ ಇದೆ. ಸೊ ಅದರಿಂದ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟನ್ನು, ಶ್ವೇತಾರ್ಕ ರತ್ನಗಳಿರ್ತಕ್ಕಂಥ ನವಶಕ್ತಿ ಬ್ರೇಸ್ಲೆಟನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟಲ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಈ ಒಂದು ಬ್ರೇಸ್ಲೆಟ್ನ ನೀವು ಸಿಂಪಲ್ ಆಗಿ ನಿಮ್ಮ
ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು, ಅಷ್ಟೇ ಇರುತ್ತಲ್ವ. ಇನ್ನೇನು ಜಸ್ಟ್ ಇನ್ನು ಮಾಡ್ಕೊಂಡ್ರೆ ಆಯಿತು. ಆ ಹೋಮದ ಭಸ್ಮ ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಚಿಕೊಂಡ್ರೆ ಸಾಕು. ಸೊ ಇಷ್ಟು ಸುಲಭವಾಗಿರ್ತಕ್ಕಂಥದ್ದು. ಲೈವಲ್ಲಿ ನಿಮ್ಮ ಹೆಸರು, ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ನೆನಪಿಟ್ಕೊಳ್ಳಿ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತೇವೆ ಆಯ್ತಲ್ಲ. ಭಾನುವಾರ ಹೋಮ ಆಗ್ತದೆ, ಸೋಮವಾರ ಅಥವಾ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಬುಧವಾರದಿಂದ ಆಚೆಗೆ ಇಂಡಿಯನ್ ಸ್ಪೀಡ್ ಪೋಸ್ಟ್, ಇಂಡಿಯನ್ ಪೋಸ್ಟ್ ಇದೆಯಲ್ಲ ಅದರಲ್ಲಿ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಟ್ರ್ಯಾಕ್ ಮಾಡಬಹುದಾಗಿರ್ತದೆ. ನಿಮಗೆ ಆದಷ್ಟು ಶೀಘ್ರವಾಗಿ ಪ್ರಸಾದ ತಲುಪ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.